ಹಾಯ್ ಎವ್ರಿವನ್, ಬರೀ 20 ನಿಮಿಷದಲ್ಲಿ ಇನ್ಸ್ಟೆಂಟ್ ಆಗಿ ತಯಾರಾಗೋ ಚಕ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೇನು ಒಂದಾದ್ಮೇಲೆ ಒಂದು ಹಬ್ಬಗಳು ಬರ್ತಾ ಇರತ್ತೆ. ಆ ಹಬ್ಬಗಳ ತರಾತುರಿಯಲ್ಲಿ ಈ ಚಕ್ಲಿನ ಯಾವುದೇ ಕಷ್ಟ ಇಲ್ಲದೇನೆ ಸುಲಭವಾಗಿ ಮಾಡ್ಕೋಬೋದು. ತುಂಬನೇ ಗರಿಗರಿಯಾಗಿ ಸಖತ್ ಟೇಸ್ಟ್ ಇರತ್ತೆ. ನಾನೀಗ ತೋರಿಸ್ತಾ ಇರೋ ಅಳತೆಯಲ್ಲೇ ಮಾಡ್ಕೊಂಡ್ರೆ ಫಸ್ಟ್ ಟೈಮ್ ಚಕ್ಲಿನ ಮಾಡ್ಕೊಳ್ಳೋರು ಕೂಡ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಬೋದು. ಸ್ವಲ್ಪನೂ ಹಿಟ್ಟು ಒಡಿದೆ, ಜಾಸ್ತಿ ಎಣ್ಣೆ ಹಿಡ್ಕೊಳ್ದೆ ಇಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ. ಆದ್ದರಿಂದ ವಿಡಿಯೋನ ಸೇವ್ ಮಾಡಿಕೊಂಡು ನೀವು ಕೂಡ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಕ್ಲಿದು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಹುರಿಗಡಲೆನ ಪೌಡರ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸಣ್ಣ ಕಪ್ಪಷ್ಟು ಹುರಿಗಡಲೆನ ಪೌಡರ್ ಮಾಡ್ಕೊಂಡಿದ್ದೀನಿ. ಈ ಹುರಿಗಡಲೆ ಪೌಡರಲ್ಲಿ ಈ ಚಕ್ಲಿಗೆ ಅರ್ಧ ಕಪ್ಪಷ್ಟು ಮಾತ್ರ ಉಪಯೋಗಿಸ್ಕೊಳ್ತೀನಿ. ಚಕ್ಲಿದು ಮೆಜರ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದರಿಂದ ನಾನು ಹೇಳೋ ಮೆಜರ್ಮೆಂಟನ್ನೇ ಫಾಲೋ ಮಾಡಿ. ಈಗ ಹರಿಬಾಣದಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಕಪ್ನ ಅಳತೆ ಇಟ್ಕೊಳ್ಳಿ. ಅದೇ ಕಪ್ನ ಅಳತೆಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕೊಳ್ತಾ ಹೋಗಿ. ಈಗ ಹುರಿಗಡಲೆನ ನಾವು ಪೌಡರ್ ಮಾಡ್ಕೊಂಡಿದ್ವಲ್ಲ, ಅದರಲ್ಲಿ ಅರ್ಧ ಕಪ್ಪಷ್ಟು ಮಾತ್ರ ಹುರಿಗಡಲೆ ಪುಡಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ಳಿ. ಹುರಿಗಡಲೆ ಪುಡಿ ಮತ್ತು ಕಡಲೆ ಹಿಟ್ಟು ಈ ಚಕ್ಲಿ ಹಿಟ್ಟಿಗೆ ಒಳ್ಳೆ ಬೈಂಡಿಂಗ್ ಕೊಡುತ್ತೆ. ನಂತರ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 2 ಟೀ ಸ್ಪೂನ್ ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳನ್ನು ಹಾಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರಕ್ಕೆ 2 ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಅರಿಶಿಣ, ಇದು ಆಪ್ಷನಲ್, ಬೇಕು ಅಂದರೆ ಹಾಕೊಳ್ಳಿ. ಹಾಕಿದ್ರೆ ಚಕ್ಲಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನಂತರ ಅರ್ಧ ಟೀ ಸ್ಪೂನಷ್ಟು ಇಂಗನ್ನು ಹಾಕಿ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಖಾರದ ಪುಡಿ ಎಲ್ಲ ಹಿಟ್ಟಿಗೆ ನೀಟಾಗಿ ಹರಡ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ 4 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಕರಗಿಸ್ಕೊಂಡಿದ್ದೆ, ಅದನ್ನು ಹಾಕೊಂಡಿದ್ದೀನಿ. ಈ ಬೆಣ್ಣೆ ಎಲ್ಲ ಹಿಟ್ಟಿಗೆ ನೀಟಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಣ್ಣೆ ಇಲ್ಲ ಅಂದರೆ ಬೇಕಾದರೆ ಎಣ್ಣೆನೂ ಕೂಡ ಹಾಕೊಳ್ಬೋದು. ಆದರೆ ಬೆಣ್ಣೆ ಹಾಕಿದ್ರೆ ಚಕ್ಲಿ ತುಂಬನೇ ಗರಿಗರಿಯಾಗಿ ಬರುತ್ತೆ, ಸ್ವಲ್ಪನೂ ಗಟ್ಟಿಯಾಗಲ್ಲ. ಈ ಹಿಟ್ಟನ್ನು ಕಲ್ಸ್ಕೊಂಡ್ಮೇಲೆ ಕೈಯಲ್ಲಿ ಮುಷ್ಟಿ ಕಡ್ದಾಗ ಈ ರೀತಿ ಉಂಡೆ ರೀತಿ ಆಗಬೇಕು. ಆವಾಗ ಹಾಕಿರೋ ಬೆಣ್ಣೆ ಹದ ಸರಿ ಇದೆ ಅಂತ. ಒಂದ್ಸಮಯ ಉಂಡೆ ರೀತಿ ಆಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಅಥವಾ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇದನ್ನು ಕಲಿಸ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ಬೆಚ್ಚಗಿರೋ ನೀರನ್ನು ಹಾಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಒಂದೇ ಸಲ ತುಂಬ ನೀರನ್ನು ಹಾಕಿ ಕಲಿಸ್ಕೊಳ್ಬಾರ್ದು. ಹಿಟ್ಟು ತುಂಬ ಸಾಫ್ಟ್ ಆಗಬಾರ್ದು, ಹಾಗೆ ತುಂಬ ಗಟ್ಟಿನೂ ಇರಬಾರ್ದು. ತುಂಬ ಗಟ್ಟಿ ಆಯಿತು ಅಂದರೆ ಹಿಟ್ಟನ್ನು ನಾವು ಚಕ್ಲಿ ಒರಳಿಗೆ ಹಾಕಿ ಪ್ರೆಸ್ ಮಾಡೋದಕ್ಕೆ ಹಿಟ್ಟು ತುಂಬ ಟೈಟ್ ಅಂತ ಅನಿಸುತ್ತೆ. ನೋಡಿ, ಚಕ್ಲಿ ಹಿಟ್ಟು ಇಷ್ಟು ಸಾಫ್ಟಾಗಿ ಇರಬೇಕು. ಹಿಟ್ಟನ್ನು ಕಲ್ಸ್ಕೊಂಡ್ಮೇಲೆ ಹಿಟ್ಟನ್ನು ನೆನೆಲಿಕ್ಕೆ ಬಿಡಬೇಕು ಅಂತ ಏನಿಲ್ಲ. ಹಿಟ್ಟನ್ನು ಕಲ್ಸ್ಕೊಂಡ ತಕ್ಷಣವೇ ಚಕ್ಲಿ ಒರಳಿಗೆ ಹಿಡಿಯೋಷ್ಟು ಹಿಟ್ಟನ್ನು ತಗೊಂಡು ಎಣ್ಣೆ ಸವರಿದ ಚಕ್ಲಿ ಒರಳಿಗೆ ಹಾಕಿ ಡೈರೆಕ್ಟಾಗಿ ಕಾದಿರೋ ಎಣ್ಣೆಗೆ ಹಾಕಿ ಕರಿಬೋದು. ಇಲ್ಲ ಚಕ್ಲಿ ಶೇಪ್ ಬೇಕು ಅಂದರೆ ಒಂದೊಂದೇ ಈ ರೀತಿ ಚಕ್ಲಿ ಶೇಪ್ ಕೊಡ್ತಾ ಹೋಗ್ಬೋದು. ಚಕ್ಲಿ ಹಿಟ್ಟಿನ ಹದ ಕರೆಕ್ಟಾಗಿ ಇರೋದ್ರಿಂದ ಚಕ್ಲಿ ಶೇಪ್ ಕೊಡಲಿಕ್ಕೆ ಈಸಿ ಆಗ್ತಾ ಇದೆ. ಒಂದು 10 ನಿಮಿಷದಲ್ಲಿ ಈ ಚಕ್ಲಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೋಬೋದು. ಎಣ್ಣೆನ ಫುಲ್ ಕಾಯಿಸಿ ನಂತರ ಮೀಡಿಯಂ ಫ್ಲೇಮ್ ಮಾಡಿಕೊಂಡು ಚಕ್ಲಿನ 2 ಸೈಡ್ ಗೋಲ್ಡನ್ ಬ್ರೌನ್ ಆಗೋ ತನಕ ಕರ್ಕೊಳ್ಳಿ. ತುಂಬನೇ ಗರಿಗರಿಯಾಗಿ ಬರುತ್ತೆ ಈ ಚಕ್ಲಿ. ಟೇಸ್ಟ್ ಕೂಡ ತುಂಬನೇ ಚೆನ್ನಾಗಿರುತ್ತೆ. ಇದೊಂದು ನೋ ಫೇಲ್ ಚಕ್ಲಿ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಮಾಡ್ಕೊಂಡ್ರೂ ಕೂಡ ಪರ್ಫೆಕ್ಟಾಗೇ ಬರುತ್ತೆ. ಇಷ್ಟು ಸಿಂಪಲ್ ಆಗಿರೋ ಚಕ್ಲಿನ ನೀವು ಟ್ರೈ ಮಾಡಲೇಬೇಕು. ಹಬ್ಬದ ಸೀಸನ್ ಇದೆ, ಈ ರೀತಿ ಚಕ್ಲಿನ ಮಾಡಿಕೊಂಡು ತಿಂಗಳಾನುಗಟ್ಟಲೆ ಸ್ಟೋರ್ ಮಾಡ್ಕೋಬೋದು. ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಈ ಚಕ್ಲಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟೇ ಸಿಂಪಲ್ ಆದ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ.